ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಬಂದ್ಮೇಲೆ ಸಾಮಾನ್ಯವಾಗಿ ಎಲ್ಲ ಅನ್ಕೋತಾರೆ ಈ ವರ್ಷ ನಮಗೆ ಹೇಗಿರುತ್ತೆ, ಯಾವೆಲ್ಲ ವಿಚಾರದಲ್ಲಿ ಶುಭ ಆಗುತ್ತೆ, ಏನೆಲ್ಲ ಕೆಡಕ ಆಗುತ್ತೆ, ನಾವು ಏನ್ ಮಾಡ್ಬೋದು, ಏನ್ ಮಾಡಬಾರ್ದು, ಈ ರೀತಿ ಎಲ್ಲ ಯೋಚನೆಗಳು ಇರುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 2026ರಲ್ಲಿ 12 ರಾಶಿಗಳ ಫಲಾನುಫಲ ಹೇಗಿದೆ, ಯಾವ ರಾಶಿಯವರಿಗೆ ಶುಭ ಆಗುತ್ತೆ, ಯಾವ ರಾಶಿಗೆ ಕೆಡಕ ಆಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ ಇದೆ, ಹಾಗೆ ಕೆಡಕಾಗುವಂತಹ ರಾಶಿಗಳಿಗೆ, ತೊಂದರೆ ಆಗುವಂತಹ ರಾಶಿಗಳಿಗೆ ಯಾವ ರೀತಿಯ ಪರಿಹಾರವನ್ನ ಮಾಡ್ಕೋಬೇಕು, ಇದೆಲ್ಲಾ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು ಹಾಗೂ ಆಗಮಿಕರು ಆಗಿರುವ ಶಶಾಂಕ್ ಆರಾಧ್ಯ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ವಾಗರ್ಥ ವಿವಸಂಪೃತ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಂ ಮಾತಾ ಪಿತೃವಂದೇ ಪಾರ್ವತೀ ಪರಮೇಶ್ವರೋ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯನ್ ಬುಧಾಯ ಚ ಗುರುಶುಕ್ರಶ್ಚ ನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ ಅಮ್ಮ. ಗುರುಜಿ, ಸಾಮಾನ್ಯವಾಗಿ ಹೊಸ ವರ್ಷ ಆರಂಭ ಆಗೋದು ಹಿಂದೂಗಳಿಗೆ ಯುಗಾದಿ ಆದ್ಮೇಲೆ, ಆದ್ರೆ ನಾವೆಲ್ಲ ಆಚರಣೆ ಮಾಡೋದು ಇಸ್ವಿ ಆದ್ಮೇಲೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. 2026ಕ್ಕೆ ಕಾಲಿಟ್ಟಿದೀವಿ. ಹೇಗಿದೆ ಈ ವರ್ಷ? ಮೊದಲನೇದಾಗಿ ಕಂಪ್ಲೀಟ್ ವರ್ಷ ನೋಡೋದಿದ್ರೆ ವರ್ಷ 2026 ಹೇಗಿದೆ? 2026 ಅಂದ್ರೆ ಈ ವರ್ಷಕ್ಕೆ ಅಂದ್ರೆ ಸಂಖ್ಯಾಶಾಸ್ತ್ರ ಆಧಾರಿತವಾಗಿ ಬಂದ್ರೆ ಸೂರ್ಯ ಅಧಿಪತಿ ಆಗ್ತಾನೆ. 26ನ್ನ ಕೂಡಿದಾಗ ಒಂದು ಅಂಕಿ ಬರುತ್ತೆ. ಇದಕ್ಕೆ ಅಧಿಪತಿ ಸೂರ್ಯ ಆಗ್ತಾನೆ. ಅಂದ್ರೆ ಅಧಿಕವಾದ ಶಾಖ, ಅಧಿಕವಾಗಿರತಕ್ಕಂಥ ಅಭಿವೃದ್ಧಿಯನ್ನ ನೋಡಬಹುದು. ಈ ವರ್ಷದಲ್ಲಿ ಎಲ್ಲಾ ರಾಶಿಯವರಿಗೂ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದು. ಜಾಗತಿಕವಾಗಿ ಸಾಕಷ್ಟು ಬೆಳವಣಿಗೆಗಳನ್ನ ನೋಡಬಹುದು. ಪುನಃ ಮನುಷ್ಯನ ಆಧುನೀಕರಣದಲ್ಲಿ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥದ್ದನ್ನ ಈ ವರ್ಷದಲ್ಲಿ ಕಾಣಬಹುದು. 2026 ಅಂದ್ರೆ ನಮಗೆ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥದ್ದು ನಮ್ಮ ಪಂಚಾಂಗ ಅಂತ, ಹಿಂದೂಗಳ ಪಂಚಾಂಗ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥದ್ದು. ಆದ್ರೆ 2026ರ ಪಂಚಾಂಗವನ್ನ ಸೂರ್ಯನ ಗಣನೆಯ ಮೇಲೆ ಅಥವಾ ಸೂರ್ಯನ ಚಲನೆಯ ಮೇಲೆ ನಿರ್ಧಾರ ಮಾಡಿದಾಗ 12 ರಾಶಿಗಳಿಗೆ ಯಾವ ಯಾವ ರೀತಿಯ ಫಲಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದನ್ನ ಈಗ ನಾವು ಕಾಣಬಹುದಮ್ಮ. 2026ರ ಸಂಪೂರ್ಣ ಫಲ ಯುಗಾದಿಯಲ್ಲಿ ತಿಳಿತಕ್ಕಂಥದ್ದನ್ನ ಕಾಣಬಹುದು. ಸರಿ ಗುರುಜಿ, ಹಾಗಿದ್ರೆ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಮೇಷ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಮೇಷರಾಶಿಯವರಿಗೆ ನಾವು ಮಿಶ್ರ ಫಲಗಳನ್ನ ನೋಡಬಹುದು. ಹೇಗೆ ಅಂದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ಈ ವರ್ಷ. ಅಧಿಕವಾಗಿರತಕ್ಕಂಥ ಶ್ರಮವನ್ನ ಹಾಕ್ತಾರೆ, ಅದಕ್ಕೆ ತಕ್ಕಂತ ಪ್ರತಿಫಲ ಸಿಗೋದಿಲ್ಲ. ಅಧಿಕವಾಗಿರತಕ್ಕಂತ ಖರ್ಚು ಅಂದ್ರೆ ಉಳಿತಾಯವನ್ನ ಮಾಡಬೇಕು ಅಂತ ಏನು 2025ರಲ್ಲಿ ಪ್ರಯತ್ನವನ್ನ ಪಟ್ಟರು, ಆ ರೀತಿಯಾಗಿ ಈ 2026ರಲ್ಲಿ ಅದೇ ರೀತಿಯ ಪ್ರಯತ್ನ ವಿಫಲ ಆಗ್ತಕ್ಕಂಥದನ್ನ ಕಾಣಬಹುದು. ಹಾಗೆ ಭೂಮಿ ವ್ಯವಹಾರ ಮತ್ತೆ ರಿಯಲ್ ಎಸ್ಟೇಟ್ ಈ ತರದಲ್ಲಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ಈ ವರ್ಷ ಅಭಿವೃದ್ಧಿ ಆಗ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ವಾಹನ ಯೋಗ ಪ್ರಾಪ್ತವಾಗ್ತಕ್ಕಂಥದ್ದು ಅಂದ್ರೆ ಈ ವಾಹನವನ್ನ ಖರೀದಿ ಮಾಡಬೇಕು, ವಾಹನವನ್ನು ಚಲಾವಣೆ ಮಾಡ್ತಕ್ಕಂಥವ್ರು, ಚಾಲಕರು ಒಂದು ಸ್ವಂತ ವಾಹನವನ್ನ ಹಾಕ್ಬೇಕು ಅಂತಕ್ಕಂಥವ್ರಿಗೆ ಈ ವರ್ಷ ತುಂಬಾ ಶ್ರಮವಾಗಿರ್ತಕ್ಕಂಥದ್ದು, ಹಂಗೆ ಫಲವನ್ನ ಕೊಡ್ತಕ್ಕಂಥ ವರ್ಷವಾಗಿದೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಕರವಾದಂತಹ ವರ್ಷ. ವಿದ್ಯಾರ್ಥಿಗಳು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನಾಗಿರಲಿ ಅಥವಾ ಉನ್ನತ ಶ್ರೇಣಿಯ ಪರೀಕ್ಷೆಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಈ ವರ್ಷ ಸಾಕಷ್ಟು ಯಶಸ್ಸನ್ನ ಗಳಿಸ್ತಾರೆ. ಹಾಗೆ ಅವಿವಾಹಿತರಿಗೆ, ಇನ್ನ ಯಾರಿಗೆ ವಿವಾಹ ಆಗಿರೋಲ್ಲ, ವಿವಾಹ ತಡವಾಗಿರುತ್ತೆ ಅಂತವ್ರಿಗೆ ಈ 2026ನೇ ವರ್ಷದಲ್ಲಿ ವಿವಾಹ ಪ್ರಾಪ್ತವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಇವರ 2026ನೇ ವರ್ಷದ ಕುಟುಂಬದ ಸ್ಥಿರತೆಯನ್ನು ನೋಡಿದಾಗ ಕುಟುಂಬದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಾಣಬಹುದು. ಆರೋಗ್ಯದ ಕಡೆ ಇವರು ಸಾಕಷ್ಟು ಗಮನವನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರತಕ್ಕಂಥವ್ರು ಅಥವಾ ಅಜೀರ್ಣ ಸಮಸ್ಯೆ ಇರ್ತಕ್ಕಂಥವ್ರು ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಯಾತಕ್ಕೆ ಅಂದ್ರೆ ಆ ಕುಜ ಅಂತ ಬಂದಾಗ ಅಗ್ನಿಕಾರಕ, ಆ ಅಗ್ನಿಕಾರಕನಾಗಿರ್ತಕ್ಕಂಥ ಕುಜ ಪಿತ್ತವನ್ನ ಅಂದ್ರೆ ಅಧಿಕವಾಗಿರತಕ್ಕಂಥ ಉಷ್ಣಾಂಶವನ್ನು ಹೆಚ್ಚು ಮಾಡ್ತಾನೆ. ಹಾಗಾಗಿ ಸಾಕಷ್ಟು ಆರೋಗ್ಯದ ಕಡೆ ಇವರು ಗಮನವನ್ನು ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ತುಂಬಾ ಶುಭಕರನೇ ಇದೆ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು.